ಆತ್ಮೀಯರೇ, ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಹಾಗೂ ಇಲ್ಲಿಯವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಮಗ ಅಥವಾ ಮಗಳು ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆ 2025ಕ್ಕೆ ಅರ್ಜಿ ಸಲ್ಲಿಸಲ್ಲವೇ ಅಥವಾ ಪರೀಕ್ಷೆಯೇ ಬರೆದಿಲ್ಲವೇ ಅಥವಾ ಪರೀಕ್ಷೆ ಚೆನ್ನಾಗಿ ಬರೆದಿಲ್ಲವೇ? ಚಿಂತಿಸಬೇಡಿ, ನಿಮಗಿದೆ ಇನ್ನೊಂದು ಅವಕಾಶ. ಹೌದು, ರಾಜ್ಯ ಸರ್ಕಾರ ಇನ್ನೊಂದು ಮಹಾ ಅವಕಾಶವನ್ನು ಒದಗಿಸಿದೆ. ಇದರ ಸದುಪಯೋಗ ಪಡೆದುಕೊಳ್ಳಲು ನಿಮಗೆ ಸಾಕಷ್ಟು ಅವಕಾಶವಿದೆ. ನಿನ್ನೆ ದಿನಾಂಕ 15/2/2025 ಪ್ರವೇಶ ಪರೀಕ್ಷೆ ನಡೆದಿತ್ತು. ಇದರ ಕೀ ಉತ್ತರಗಳು ನನ್ನ ಚಾನಲ್ನಲ್ಲಿವೆ, ವೀಕ್ಷಿಸಬಹುದು. ಒಂದು ವೇಳೆ ನೀವು ಪರೀಕ್ಷೆ ಬರೆದಿಲ್ಲ ಅಥವಾ ಅರ್ಜಿಯನ್ನೇ ಸಲ್ಲಿಸಿಲ್ಲ ಎಂದರೆ ನೀವು ಈ ವಿಡಿಯೋವನ್ನು ಸೇವ್ ಮಾಡಿಟ್ಕೊಳ್ಳಿ, ಏಕೆಂದರೆ ಈ ತರಹದ ವಿಡಿಯೋದ ವಿಷಯಗಳು ಹೆಚ್ಚು ಪ್ರಚಾರಕ್ಕೆ ಬರೆದಿರಬಹುದು. ಹಿಂದುಳಿದ ಅಥವಾ ವಿಶೇಷ ವರ್ಗದ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಸರ್ಕಾರ ವಿಶೇಷ ಆಂದೋಲನವನ್ನೇ ಹಮ್ಮಿಕೊಂಡಿದೆ ಅಂದರೆ ತಪ್ಪಾಗಲಾರದು. ಪ್ರವೇಶ ಪರೀಕ್ಷೆಯ ಫಲಿತಾಂಶವು ಮಾರ್ಚ್ 2025 4ನೇ ವಾರ ಬರುತ್ತದೆ. ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳಿಗೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆಯು ಏಪ್ರಿಲ್ 2ನೇ ವಾರ ನಡೆಯುತ್ತದೆ. ಆದರೆ ಈ ನಡುವೆಯೇ ಸರ್ಕಾರ ಲಭ್ಯ ಇರುವ 41,500 ಸೀಟುಗಳಲ್ಲಿ 50% ಸೀಟುಗಳನ್ನು ವಿಶೇಷ ವರ್ಗಕ್ಕೆ ನೇರ ದಾಖಲಾತಿ ಅಥವಾ ಪ್ರವೇಶಕ್ಕೆ ಅವಕಾಶವನ್ನು ಕಲ್ಪಿಸಿದೆ. ಇದಕ್ಕೆ KEA ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ನಿರ್ದೇಶನವನ್ನು ಕೂಡ ಸರ್ಕಾರ ನೀಡಿದೆ. ಹಾಗಾದರೆ ನೀವು ಮಾಡಬೇಕಾಗಿರುವುದಿಷ್ಟೇ. ನೀವು ಕೂಡ ನಿಮ್ಮ ಮಕ್ಕಳ ಅರ್ಜಿ ಸಲ್ಲಿಸಬಹುದು. ಪರೀಕ್ಷೆ ಬರೆದರೂ ಅಥವಾ ಬರೆಯದಿದ್ದರೂ ಕೂಡ ಮೊದಲ ಸೂಚನೆ ಏನೆಂದರೆ ನಿಮ್ಮ ಮಗ ಅಥವಾ ಮಗಳು ವಿಶೇಷ ವರ್ಗಕ್ಕೆ ಸೇರಿರಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಇಟ್ಕೊಂಡಿರಬೇಕು. ನೋಡಿ, ನಾನು ನಿಮಗೆ ತಿಳಿಸುವುದೇನೆಂದರೆ ಸರ್ಕಾರ ಆನ್ಲೈನ್ನಲ್ಲಿ ಅರ್ಜಿಯನ್ನು ಕರೆಯುತ್ತಾರೆ. ಇದೇ ಏಪ್ರಿಲ್ 11ರಿಂದ ಕರೆಯಬಹುದು ಅಂದಾಜು ದಿನಾಂಕ ಅದು. ಆಗ ತಾವು ತಮ್ಮ ವಿಶೇಷ ವರ್ಗಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಆನ್ಲೈನ್ನಲ್ಲಿಯೇ ಭರ್ತಿ ಮಾಡಿ ಅಥವಾ ಅಪ್ಲೋಡ್ ಮಾಡಬೇಕು. ಹಾಗೂ ಅರ್ಜಿಯನ್ನು ತುಂಬುವಾಗ ನಿಮ್ಮ ಹತ್ತಿರದ ಮೊರಾರ್ಜಿ ಶಾಲೆಯಲ್ಲಿ ಸೀಟು ಲಭ್ಯವಿದ್ದ ಮಾಹಿತಿ ತೋರಿಸುತ್ತದೆ. ನೀವು ತಡ ಮಾಡದೆ ಅರ್ಜಿ ತುಂಬಿ ಆ ಶಾಲೆಗೆ 5ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಪಡೆದು ಇತರ ದಾಖಲೆಗಳನ್ನು ಕೊಟ್ಟು ಬರಬೇಕು. ಇಷ್ಟಾದರೆ ನಿಮ್ಮ ಮಗುವಿನ ಪ್ರವೇಶ ದಾಖಲಾತಿ ಆದ ಹಾಗೆಯೇ. ಹಾಗೂ ಒಟ್ಟು ಲಭ್ಯವಿರುವ ಸೀಟುಗಳು ನೇರ ದಾಖಲಾತಿಗೆ 20,750 ಸೀಟುಗಳು. ಇನ್ನು ಸಾಮಾನ್ಯ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 50% ಸ್ಥಾನ ಹಂಚಿಕೆ ಮಾಡಲಾಗುತ್ತೆ. ಆದಾಯ ಪರಿಮಿತಿ ಇಲ್ಲದೆ ಎಲ್ಲ ವರ್ಗದ ಅಭ್ಯರ್ಥಿಗಳು ಕೂಡ ಅರ್ಜಿ ಸಲ್ಲಿಸಬಹುದು. ವಿಶೇಷ ವರ್ಗ ಎಂದರೆ ಯಾರು? ಇಲ್ಲಿ ಸಫಾಯಿ ಕರ್ಮಚಾರಿ ಎಂದು ಗುರುತಿಸಿರುವವರು, ಚಿಂದಿ ಆಯುವವರ ಮಕ್ಕಳು ಅಥವಾ ಸ್ಮಶಾನ ಕಾರ್ಮಿಕರ ಮಕ್ಕಳಿಗೆ 10% ಸ್ಥಾನ ಮೀಸಲಿರುತ್ತೆ. ಬಾಲ ಕಾರ್ಮಿಕರ ಮಕ್ಕಳು, ಜೀತ ವಿಮುಕ್ತ ಕಾರ್ಮಿಕರ ಮಕ್ಕಳು ಅಥವಾ ಮಾಜಿ ದೇವದಾಸಿಯರ ಮಕ್ಕಳಿಗೆ 10% ಸೀಟುಗಳು ಲಭ್ಯವಿರುತ್ತವೆ. 25%ಕ್ಕಿಂತ ಹೆಚ್ಚು ಅಂಗವಿಕಲತೆ ಹೊಂದಿರುವವರು ಅಥವಾ HIV ತುತ್ತಾದ ಪೋಷಕರ ಮಕ್ಕಳು ಅಥವಾ ಅನಾಥ ಮಕ್ಕಳು ಅಥವಾ ಒಬ್ಬ ಪೋಷಕರನ್ನು ಹೊಂದಿರುವ ಮಕ್ಕಳು, ಅವರಿಗೂ ಕೂಡ 10% ಸ್ಥಾನ ಮೀಸಲಿರುತ್ತೆ. ಇನ್ನು ಗುರುತಿಸಿರುವ ಅಲೆಮಾರಿ ಅಥವಾ ಅರೆಯ ಅಲೆಮಾರಿ, ಸೂಕ್ಷ್ಮ ಅತಿ ಸೂಕ್ಷ್ಮ ಸಮುದಾಯದ ಅಥವಾ ಸೈನಿಕರು, ಮಾಜಿ ಸೈನಿಕರ ಮಕ್ಕಳು ಅಥವಾ ಸರ್ಕಾರಿ ಯೋಜನೆಗಳಿಂದ ಸ್ಥಳಾಂತರಗೊಂಡ ಮಕ್ಕಳು, ಇವರಿಗೂ ಕೂಡ 10% ಸ್ಥಾನಗಳು ಮೀಸಲಿರ್ತವೆ. ಇನ್ನು SC ST ಆಶ್ರಮ ವಸತಿ ಶಾಲೆಗಳಲ್ಲಿ 5ನೇ ತರಗತಿ ಪಾಸಾದ ವಿದ್ಯಾರ್ಥಿಗಳಿಗೆ 10% ಸ್ಥಾನಗಳು ಮೀಸಲಿರುತ್ತವೆ. ಈ ಎಲ್ಲ ವಿಶೇಷ ವರ್ಗದವರು ಕಡ್ಡಾಯವಾಗಿ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಬೇಕು. ಇಲ್ಲಿ ಯಾರು ಕೂಡ ಮಧ್ಯವರ್ತಿಗಳಿರೋದಿಲ್ಲ. ನೀವು ಯಾವ ಮಧ್ಯವರ್ತಿಗಳ ಮೊರೆ ಹೋಗಬೇಡಿ, ಹಣ ನೀಡಬೇಡಿ, ಎಲ್ಲವೂ ಕೂಡ ಉಚಿತ, ಎಲ್ಲವೂ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು. ಇನ್ನು ವಿಶೇಷ ವರ್ಗದವರು ಸಂಬಂಧಪಟ್ಟ ನಗರ ಅಥವಾ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಂದ ಸಕ್ಷಮ ಪ್ರಾಧಿಕಾರದಿಂದ ನಿಗದಿತ ನಮೂನೆಯಲ್ಲಿ ಪ್ರಮಾಣ ಪತ್ರ ಪಡೆದು ಸಲ್ಲಿಸಬೇಕು. ಅಲೆಮಾರಿ ಜನಾಂಗದವರಿಗೆ ಇನ್ಕಮ್ ಕಾಸ್ಟ್ ಮಾತ್ರ ಸಾಕು. ಇನ್ನು ಅಂಗವಿಕಲತೆ ಅಥವಾ HIV ಪೀಡಿತ ಮಕ್ಕಳು, ತಂದೆ ತಾಯಿಯರು ವೈದ್ಯಕೀಯ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಮಾಜಿ ಸೈನಿಕರು ಅಥವಾ ಸೈನಿಕರು ಮಕ್ಕಳು ಭದ್ರತಾ ದಳ, ಸೇನಾ ಪಡೆಗಳಿಂದ ನಿಗದಿತ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಎಲ್ಲ ವರ್ಗಗಳಿಗೆ ಸರ್ಕಾರ ಯಾವುದೇ ಪ್ರಮಾಣಪತ್ರ ನಿಗದಿತವಾದ ಫಾರ್ಮ್ ಇರಲಿಲ್ಲ ಅಂದರೂ ಕೂಡ ನಮೂನೆ 2ರಲ್ಲಿ ಕನಿಷ್ಠ ಗ್ರೂಪ್ 2 ದರ್ಜೆಯ ಅಧಿಕಾರಿಯಿಂದ ದೃಢೀಕರಿಸಿದ ಪತ್ರವನ್ನು ಲಗತ್ತಿಸಬೇಕು. ಇಲ್ಲಿ ರಾಜ್ಯದ ಎಲ್ಲ ತಾಲೂಕಿನ ಸ್ಥಳೀಯ ಅಭ್ಯರ್ಥಿಗಳಿಗೆ 75%, ಉಳಿದ 25% ಬೇರೆ ತಾಲೂಕಿನ ವಿದ್ಯಾರ್ಥಿಗಳಿಗೆ ಸೀಟು ಹಂಚಿಕೆ ಮಾಡಲಾಗುತ್ತೆ. ಇನ್ನು ಅರ್ಹತೆಗಳು, ಎಲಿಜಿಬಿಲಿಟಿ ಏನೆಂದರೆ 2024-25ರಲ್ಲಿ ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆಯಲ್ಲಿ 5ನೇ ತರಗತಿ ವ್ಯಾಸಂಗ ಮಾಡ್ತಿರಬೇಕು ಹಾಗೂ ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು. 9ರಿಂದ 12 ವರ್ಷ ವಯಸ್ಸಾದ ವಿದ್ಯಾರ್ಥಿಗಳು 5ನೇ ತರಗತಿ ಪಾಸಾಗಿ ಮತ್ತು ಅಂಕಪಟ್ಟಿಯನ್ನು ಹೊಂದಿರಬೇಕು.
ಇನ್ನು ನೇರ ದಾಖಲಾತಿಗೆ ಸಂಬಂಧಪಟ್ಟಂತೆ ತಮ್ಮ ಮಗುವಿನ ಸ್ಯಾಟ್ಸ್ ನಂಬರ್, ಇತ್ತೀಚಿನ ಭಾವಚಿತ್ರ, ಮೀಸಲಾತಿ ಪ್ರಮಾಣ ಪತ್ರ ಹಾಗೂ ಸ್ಥಳೀಯ ಅಭ್ಯರ್ಥಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಇತ್ಯಾದಿ ಪ್ರಮಾಣ ಪತ್ರಗಳು, ಅದರೊಂದಿಗೆ ತಾವು ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಿ ಅದರ ಒಂದು ಪ್ರತಿಯೊಂದಿಗೆ ತಾವು ಕಲಿಯಲು ಇಚ್ಛಿಸುವ ಶಾಲೆಗೆ ಹೋಗಿ ಈ ಮೇಲಿನ ದಾಖಲಾತಿಗಳನ್ನು ನೀಡಿ ಬರಬೇಕು. ಮತ್ತು ಇಲ್ಲಿ ಯಾವುದೇ ಮಧ್ಯವರ್ತಿಗಳಿಗೆ ಅವಕಾಶವಿರುವುದಿಲ್ಲ, ಎಲ್ಲವೂ ಆನ್ಲೈನ್ ಮಯವಾಗಿರುತ್ತದೆ.